ಅಲ್ಲಮ್ಮ ನೀ ಮೊಸರ ಚಪಾತಿ ಹಾಲು ಚಪಾತಿ ಅಷ್ಟೇ ಯಾಕೆ ನೀ ತಿನ್ನಕತ್ತಿ ಅಂತ ಅವಳನ್ನ ಕೇಳ್ತಾಳ. ಕೇಳಿದಾಗ ಆ ಮಗು ಹೇಳ್ತದ ಏನಂತ, ನಮ್ದು ದಶಲಕ್ಷಣ ಪರ್ವ ಪ್ರಾರಂಭ ಇದೀರಿ, ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ನಮ್ಗೆ ಕಲಿಸ್ಕೊಟ್ಟಾರ. ಏನಂತ, ನಮಗ ಕಂದ ಮೂಲ ನಾವು ತಿನ್ನಂಗಿಲ್ರಿ, ಮಾಂಸ ಮಾಡ್ತೀವಿ, ಈ ಕಾರಣದಿಂದ ನಾ ಚಪಾತಿ ಮೊಸರು ಚಪಾತಿ ಹಾಲು ಹಣ್ಣ ಹಾಲು ತಿನ್ನಕತ್ತೀನ್ರಿ ಅಂತ. ಅವಾಗ ಟೀಚರ್ಸ್ ಏನಂದ್ರಂತ, ಜೈನ್ ಟೀಚರ್ ಆಗಿ ನಮಗ ನಾಚಿಕ್ ಬರ್ಬೇಕು. ಮಕ್ಕಳು ಒಂದು ಪುಟ್ಟ ಮಗು ಏನ್ ಮಾಡಕತ್ತೈತಿ, ದಶಲಕ್ಷಣ ಪರ್ವವನ್ನ ಆಚರಣೆ ಮಾಡಕತ್ತೈತಿ, ಮಾಂಸ ಮಾಡಕತ್ತೈತಿ, ಆಹಾರದ ನಿಯಮಗಳನ್ನ ಪಾಲಿಸಕತ್ತೈತಿ, ನಾವು ಪಾಲಿಸ್ಲಿಲ್ಲ ಅಂತ ಮೂರ್ಖರಿದ್ದೀವಿ ಅಂತ. ಆಮೇಲೆ ಅವ್ರು ಹೋಗಿ ಅಡಿಗೆ ಪಾಟ್ರಿಗೆ ಹೇಳಿದ್ರು, ನಾಳೆಯಿಂದ ನೀನ್ ಏನ್ ಮಾಡ್ಬೇಕು, ನೀರನ್ನ ಸೋಸ್ಬೇಕು, ಕಂದಮೂಲ ಏನು ಹಾಕುವಂಗಿಲ್ಲ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕುವಂಗಿಲ್ಲ, ಮಾಸ ಟೈಮ್ ಎಲ್ಲರಿಗೂ ಊಟ ಕೊಡ್ಬೇಕು, ಆಮೇಲೆ ಅಡಿಗೆ ಮನೆ ಕ್ಲೋಸ್ ಮಾಡ್ಬೇಕು. ಇದು ಯಾರು ಕೊಟ್ಟ ಸಂಸ್ಕಾರ? ಯಾರು ಕೊಟ್ಟ ಸಂಸ್ಕಾರ? ತಂದೆ ತಾಯಿ ಕೊಟ್ಟರಲ್ಲ. ನಾವು ಏನು ಶಿಬಿರ ಆಯೋಜಕರು ಕೊಡಕ್ ಬರಂಗಿಲ್ಲ. ನಾವೇನು ಇವತ್ತು ಒಂದಿನ ಬಂದೇವಿ, ನಾಳೆ ಒಂದಿನ ಬಂದೇವಿ, 3 ದಿನ ಬಂದೇವಿ ಅಂತ ಇಟ್ಕೊಂಡು ನಮ್ಮ ಜೀವನದಾಗ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಮನ್ಯಾಗ ತಂದೆ ತಾಯಿ ಏನಿಲ್ಲ, ಸಡುವಿಲ್ಲ. ಯಾಕೆ ಸಡುವಿಲ್ಲ? ಅವ್ರು ಧಾರಾವಾಹಿ ನೋಡಾಕ್ಬೇಕು, ವಾಟ್ಸಪ್ ನೋಡಾಕ್ಬೇಕು, ಇನ್ಸ್ಟಾಗ್ರಾಮ್ ನೋಡಾಕ್ಬೇಕು, ಫೇಸ್ಬುಕ್ ನೋಡಾಕ್ಬೇಕು, ಮೇಕಪ್ ಮಾಡ್ಕೊಳಾಕ್ಬೇಕು. ಈಗೆಲ್ಲರೂ ಫಂಕ್ಷನ್ಗಳು ನೋಡ್ರಿ, ಕೈರೋದಷ್ಟ ಸಾಕೀಗ ಎಲ್ಲ